Arithmetic progression important MCQs. Okay, first question ಇಲ್ಲಿ ಏನ್ ಕೊಡಿದಾರೆ ನೋಡ್ರಿ, ದ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇನ್ ದ ಫಾಲೋಯಿಂಗ್ ಈಸ್. ಸೊ ಈ 4 ಆಪ್ಷನ್ ಅಲ್ಲಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ಯಾವುದು? ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದ್ರೆ ಏನು? ಡಿಫ್ರೆನ್ಸ್ ಸೇಮ್ ಇರಬೇಕು. ಈಗ ನೀವು ನೋಡ್ರಿ, 8 ಅಲ್ಲಿ 4 ಹೋದ್ರೆ ಏನಾಗುತ್ತೆ? 4 ಬರುತ್ತೆ. 4 ಅಲ್ಲಿ 2 ಹೋದ್ರೆ 2 ಬರುತ್ತೆ. 2 ಅಲ್ಲಿ 1 ಹೋದ್ರೆ 1 ಬರುತ್ತೆ. ಡಿಫ್ರೆನ್ಸ್ ಸೇಮ್ ಇಲ್ಲ. ಸೊ ಇದು ಎ ಪಿ ಅಲ್ಲ. ಇಲ್ಲಿ ಚೆಕ್ ಮಾಡ್ರಿ, 14 ಅಲ್ಲಿ 10 ಹೋದ್ರೆ 4, 10 ಅಲ್ಲಿ 7 ಹೋದ್ರೆ 3, 7 ಅಲ್ಲಿ 3 ಹೋದ್ರೆ 4. ಇಲ್ಲಿ ಕೂಡ ಡಿಫ್ರೆನ್ಸ್ ಸೇಮ್ ಇಲ್ಲ. ಇದು ಎ ಪಿ ಅಲ್ಲ. ಆಮೇಲೆ ಇಲ್ಲಿ 16 ಅಲ್ಲಿ 9 ಹೋದ್ರೆ 7, 9 ಅಲ್ಲಿ 4 ಹೋದ್ರೆ 5, 4 ಅಲ್ಲಿ 1 ಹೋದ್ರೆ 3. ಇಲ್ಲಿ ಕೂಡ ಡಿಫ್ರೆನ್ಸ್ ಸೇಮ್ ಇಲ್ಲ. ಇಲ್ಲಿ ನೋಡ್ರಿ, 17 ಅಲ್ಲಿ 13 ಹೋದ್ರೆ 4, 13 ಅಲ್ಲಿ 9 ಹೋದ್ರೆ 4, 9 ಅಲ್ಲಿ 5 ಹೋದ್ರೆ 4. ಸೊ ಡಿಫ್ರೆನ್ಸ್ ಸೇಮ್ ಇರೋದ್ರಿಂದ ಇದು ಅರ್ಥಮೆಟಿಕ್ ಪ್ರೋಗ್ರೆಷನ್. ಆಪ್ಷನ್ ಡಿ ರೈಟ್ ಆನ್ಸರ್. ಸೆಕೆಂಡ್ ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ದ ಕಾಮನ್ ಡಿಫರೆನ್ಸ್ ಆಫ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್. ಓಕೆ, ಸೊ ಕಾಮನ್ ಡಿಫರೆನ್ಸ್ ಫೈಂಡ್ ಮಾಡ ಅಂತ ಹೇಳ್ತಾನೆ. ಕಾಮನ್ ಡಿಫರೆನ್ಸ್ ಫಾರ್ಮುಲಾ ಏನು? A2 ಮೈನಸ್ A1. ಸೊ ಇದು A1, ಇದು A2, ಇದು A3, ಇದು A4. A2 ವ್ಯಾಲ್ಯೂ ಏನಿದೆ? -9 ಇದೆ. ಇಷ್ಟು ನೀವೇನ್ ಮಾಡ್ರಿ, ಈ ಮೈನಸ್ ಬರ್ಕೊಂಡ್ಬಿಡ್ರಿ. ಆಮೇಲೆ A1 ಏನಿದೆ ನೋಡ್ರಿ, A1 ಕೂಡ ಮೈನಸ್ ಇದೆ. ಸೊ ಏನ್ ಮಾಡ್ಬೇಕು? ಬ್ರಾಕೆಟ್ ಓಪನ್ ಮಾಡಿ -7 ಅಂತ ಬರೀಬೇಕು. D is equal to -9. ಮೈನಸ್ ಇಂಟು ಮೈನಸ್ ಏನಾಗುತ್ತೆ? ಪ್ಲಸ್ ಆಗುತ್ತೆ. ಸೊ ಡಿ ಇಸ್ ಈಕ್ವಲ್ ಟು, ಒಂದು ಮೈನಸ್ ಪ್ಲಸ್ ಇದ್ದಾಗ ಏನ್ ಮಾಡ್ಬೇಕು? ಗ್ರೇಟರ್ ನಂಬರ್ ಸೈನ್ ಹಾಕಿ ಸಬ್ಟ್ರಾಕ್ಟ್. 9 7 ಹೋದ್ರೆ 2. ಸೊ ಆಪ್ಷನ್ ಬಿ ರೈಟ್ ಆನ್ಸರ್. ಥರ್ಡ್ ಕ್ವಶನ್, ದ ಕಾಮನ್ ಡಿಫರೆನ್ಸ್ ಆಫ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್. ಮತ್ತೆ ಕಾಮನ್ ಡಿಫರೆನ್ಸ್ ಕೇಳ್ತಾ ಇದಾರೆ. ಡಿ ಫಾರ್ಮುಲಾ ಏನು? A2 ಮೈನಸ್ A1. ಸೊ ಇದು A1 ಆಗುತ್ತೆ, ಇದು A2 ಆಗುತ್ತೆ. ಸೊ A2 ಬಂದು 93, ಓಕೆ, A1 ಬಂದು 100. ಸೊ ಏನ್ ಮಾಡ್ಬೇಕು? ಒಂದು ಪ್ಲಸ್ ಮೈನಸ್ ಇದ್ದಾಗ ಗ್ರೇಟರ್ ನಂಬರ್ ಸೈನ್ ಹಾಕ್ಬೇಕು. ಏನಿದೆ? ಮೈನಸ್ ಇದೆ. ಗ್ರೇಟರ್ ನಂಬರ್ ಸೈನ್ ಹಾಕಿ ಸಬ್ಟ್ರಾಕ್ಟ್ ಮಾಡ್ರಿ. 100 ಅಲ್ಲಿ 93 ಹೋದ್ರೆ 7, ಟಿ ವ್ಯಾಲ್ಯೂ -7. ಕಾಮನ್ ಡಿಫರೆನ್ಸ್ ಬಂದ್ಬಿಟ್ಟು -7. ಓಕೆ. Fourth question, the formula to find the nth term of an arithmetic progression is. So an formula ಕೇಳ್ತಾ ಇದಾರೆ. nth term ಅಂದ್ರೆ nothing but an ಫಾರ್ಮುಲಾ ಏನು? a plus n minus 1 into d. ಇದು ಬಂದ್ಬಿಟ್ಟು ಫಾರ್ಮುಲಾ. ಸೊ ನಿಮಗೆ ಆಪ್ಷನ್ ಎ ರೈಟ್ ಆನ್ಸರ್. ಓಕೆ. ಫಿಫ್ತ್ ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಇಫ್ ದ nth ಟರ್ಮ್ ಆಫ್ ಅನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಈಸ್ 5n plus 3. ಸೊ nth ಟರ್ಮ್ ಅಂದ್ರೆ ನಥಿಂಗ್ ಬಟ್ an. an ಏನ್ ಕೊಟ್ಟಿದ್ದಾರೆ? 5n plus 3 ಅಂತ ಕೊಟ್ಟಿದ್ದಾರೆ. ಓಕೆ. ಸೊ ದೆನ್ ದ ಥರ್ಡ್ ಟರ್ಮ್ ಆಫ್ ದ ಪ್ರೋಗ್ರೆಷನ್. ಥರ್ಡ್ ಟರ್ಮ್ ಅಂದ್ರೆ ನಥಿಂಗ್ ಬಟ್ ಏನು? A3 ಕಂಡಿಡ್ಬೇಕು. ಓಕೆ, ಥರ್ಡ್ ಟರ್ಮ್ ಅಂದ್ರೆ A3. ಸೊ ಇವಾಗ ಏನ್ ಮಾಡ್ಬೇಕು ನಾನು? n ಇದ್ದಲ್ಲೆಲ್ಲ 3 ಹಾಕ್ಬಿಡ್ರಿ. ಓಕೆ, ಸೊ ಅವಾಗ A3 ಬರುತ್ತೆ. 5 3 is 15, 15 plus 3 18 ಆಗುತ್ತೆ. ಸೊ ಥರ್ಡ್ ಟರ್ಮ್ ಬಂದ್ಬಿಟ್ಟು 18. ಆಪ್ಷನ್ ಬಿ ರೈಟ್ ಆನ್ಸರ್. ಸಿಕ್ಸ್ತ್ ಕ್ವಶನ್, ಇಫ್ ದ nth ಟರ್ಮ್ ಆಫ್ ಅನ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ಸೊ nth ಟರ್ಮ್ ಏನ್ ಕೊಟ್ಟಿದ್ದಾರೆ? an is equal to 3n minus 2 ಅಂತ ಕೊಟ್ಟಿದ್ದಾರೆ. ಓಕೆ, ದೆನ್ ದ ನೈನ್ತ್ ಟರ್ಮ್ ಇಸ್, ನೈನ್ತ್ ಟರ್ಮ್ ಅಂದ್ರೆ A9 ಕಂಡಿಬೇಕು. ಸೊ n ಇದ್ದಲ್ಲೆಲ್ಲ 9 ಹಾಕ್ರಿ. ಓಕೆ, ಸೊ ಏನಾಗುತ್ತೆ? 3 9 27 ಮೈನಸ್ 2 ಎಷ್ಟಾಗುತ್ತೆ? 25 ಆಗುತ್ತೆ. ಸೊ ನೈನ್ತ್ ಟರ್ಮ್ ಬಂದ್ಬಿಟ್ಟು 25. ಸೊ ಆಪ್ಷನ್ ಡಿ ರೈಟ್ ಆನ್ಸರ್. ಸೆವೆಂತ್ ಕ್ವಶನ್, ಇಫ್ ದ nth ಟರ್ಮ್ ಆಫ್ ಅನ್ ಅರ್ಥಮೆಟಿಕ್ ಪ್ರೋಗ್ರೆಷನ್. nth ಟರ್ಮ್ ಅವರೇ ಕೊಟ್ಟಿದ್ದಾರೆ. ಏನು? an is equal to 24 minus 3n ಅಂತ ಕೊಟ್ಟಿದ್ದಾರೆ. ದೆನ್ ದ ಸೆಕೆಂಡ್ ಟರ್ಮ್ ಈಸ್, ಸೆಕೆಂಡ್ ಟರ್ಮ್ ಅಂದ್ರೆ ನಥಿಂಗ್ ಬಟ್ A2 ಫೈಂಡ್ ಮಾಡಬೇಕು. ಸೊ n ಇದ್ದಲ್ಲಿ 2 ಹಾಕ್ರಿ. ಓಕೆ, ಸೊ ಏನಾಗುತ್ತೆ? A2 ಬಂದ್ಬಿಟ್ಟು 24 ಮೈನಸ್ 3 2 6. ಸೊ 24 ಅಲ್ಲಿ 6 ಹೋದ್ರೆ ಎಷ್ಟಾಗುತ್ತೆ? 18 ಆಗುತ್ತೆ. ಸೊ ಆಪ್ಷನ್ ಎ ರೈಟ್ ಆನ್ಸರ್. ಏಟ್ ಕ್ವಶನ್, ಇಫ್ ದ nth ಟರ್ಮ್ ಆಫ್ ಅನ್ ಅರ್ಥಮೆಟಿಕ್ ಪ್ರೋಗ್ರೆಷನ್. nth ಟರ್ಮ್ ಕೊಟ್ಟಿದ್ದಾರೆ. ಓಕೆ, ಅವ್ರು ಏನ್ ಕೇಳ್ತಾ ಇದಾರೆ? ದೆನ್ ದ ಫೋರ್ತ್ ಟರ್ಮ್ ಈಸ್, ಫೋರ್ತ್ ಟರ್ಮ್ ಅಂದ್ರೆ A4 ಕಂಡಿಡ್ಬೇಕು. ಸೊ n ಇದ್ದಲ್ಲಿ 4 ಹಾಕ್ರಿ. ಸೊ ಸೊ ಅವಾಗ ಏನಾಗುತ್ತೆ? 2 4 8, 8 minus 1 ಏನಾಗುತ್ತೆ? 7 ಆಗುತ್ತೆ. ಸೊ A4 ಬಂದ್ಬಿಟ್ಟು 7. ಆಪ್ಷನ್ ಬಿ ರೈಟ್ ಆನ್ಸರ್. ಇನ್ ಅನ್ ಅರ್ಥಮೆಟಿಕ್ ಪ್ರೋಗ್ರೆಷನ್, ಇಫ್ an is equal to 3n plus 4. ಅವ್ರು ಕೊಟ್ಟಿರೋದು ನೋಡ್ರಿ, an is equal to 3n plus 4 ಇದ್ರೆ, ದೆನ್
ಎ ಎನ್ ಪ್ಲಸ್ ಒಂತ್ ಟರ್ಮ್ ಈಸ್, ಇವ್ರು ಏನ್ ಕೇಳ್ತಿದಾರೆ, ಎ ಎನ್ ಪ್ಲಸ್ ಒಂತ್ ಟರ್ಮ್ ಏನಿರುತ್ತೆ ಅಂತ ಕೇಳ್ತಾ ಇದಾರೆ. ಸೊ ನೀವ್ ಏನ್ ಮಾಡ್ಬೇಕು, ಎನ್ ಇದ್ದಲ್ಲಿ ಏನ್ ಹಾಕ್ಬೇಕು, ಎನ್ ಪ್ಲಸ್ ಒನ್ ಹಾಕ್ಬೇಕು. ಸೊ ಎನ್ ಇದ್ದಲ್ಲಿ ಎನ್ ಪ್ಲಸ್ ಒನ್ ಹಾಕ್ರಿ, ಎನ್ ಇದ್ದಲ್ಲೆಲ್ಲ ಎನ್ ಪ್ಲಸ್ ಒನ್ ಹಾಕ್ರಿ. ಅವಾಗ ಏನಾಗುತ್ತೆ ನೋಡ್ರಿ, 3 ಇಂಟು ಎನ್ 3n ಪ್ಲಸ್ 3 1 3 ಪ್ಲಸ್ 4. ಸೊ 3n ಪ್ಲಸ್ 3 ಪ್ಲಸ್ 4 7 ಆಗುತ್ತೆ. ಸೊ ಆನ್ಸರ್ ಬಂದ್ಬಿಟ್ಟು 3n ಪ್ಲಸ್ 7. ಸೊ ಆಪ್ಷನ್ ಸಿ ರೈಟ್ ಆನ್ಸರ್. 10th question. In an arithmetic progression, if an is equal to 2n plus 1, an is equal to 2n plus 1 ಇದ್ರೆ ಏನ್ ಕೇಳ್ತಾ ಇದಾರೆ, ದೆನ್ ದ ಕಾಮನ್ ಡಿಫರೆನ್ಸ್ ಆಫ್ ದ ಪ್ರೋಗ್ರೆಷನ್ ಈಸ್. ಕಾಮನ್ ಡಿಫರೆನ್ಸ್ ಕೇಳ್ತಾ ಇದಾರೆ. ಸೊ ಕಾಮನ್ ಡಿಫರೆನ್ಸ್ ಫಾರ್ಮುಲಾ ಏನ್ ಗೊತ್ತು, a2 ಮೈನಸ್ a1 ಅಂತ ಗೊತ್ತು. ಸೊ ಈಗ ನನಗೆ a2 ಬೇಕು, a1 ಬೇಕು. ಸೊ ನಾನೇನ್ ಮಾಡ್ತೀನಿ, n ಇದ್ದಲ್ಲಿ 1 ಹಾಕ್ತೀನಿ, ಅವಾಗ a1 ಬರುತ್ತೆ. ಸೊ ಏನಾಯ್ತು, ಇದು 2 1 2, 2 ಪ್ಲಸ್ 1 3 ಆಯ್ತು. ನೆಕ್ಸ್ಟ್ n ಇದ್ದಲ್ಲಿ 2 ಹಾಕ್ತೀನಿ, ಅವಾಗ a2 ಬರುತ್ತೆ. ಸೊ ಏನಾಗುತ್ತೆ, 2 2 4, 4 ಪ್ಲಸ್ 1 5 ಆಗುತ್ತೆ. ಸೊ ಈಗ a2 ಏನಿದೆ 5 ಇದೆ, a1 ಬಂದು 3 ಇದೆ, 5 ಮೈನಸ್ 3 2 ಆಯ್ತು. ಕಾಮನ್ ಡಿಫರೆನ್ಸ್ ಬಂದು 2. ಆಪ್ಷನ್ ಸಿ ರೈಟ್ ಆನ್ಸರ್. ನಿಮಗೆ ನನ್ನ ಟೀಚಿಂಗ್ ಇಷ್ಟ ಆದ್ರೆ ಈ ಕ್ಯೂ ಆರ್ ಕೋಡ್ಗೆ ಪೇಮೆಂಟ್ ಮಾಡ್ರಿ. ಐದರ್ 100 ರುಪೀಸ್, 200, 300 ಅಥವಾ 500, ಅಥವಾ ನಿಮಗೆ ಎಷ್ಟಾಗುತ್ತೋ ಅಷ್ಟು ಪೇ ಮಾಡ್ರಿ. ನಾನು ಆಲ್ಮೋಸ್ಟ್ 1700 ವಿಡಿಯೋಸ್ ಮಾಡಿದ್ದೀನಿ, ಬಹಳ ಎಫರ್ಟ್ ಹಾಕಿದ್ದೀನಿ. ನನ್ನ ಎಫರ್ಟ್ ನಿಮ್ಗೆ ಇಷ್ಟ ಆದ್ರೆ ಈ ಕ್ಯೂ ಆರ್ ಕೋಡ್ಗೆ ನಿಮಗೆ ಎಷ್ಟಾಗುತ್ತೋ ಅಷ್ಟು ಪೇಮೆಂಟ್ ಮಾಡ್ರಿ. ಅದರಿಂದ ನನ್ನ ಚಾನಲ್ ಗ್ರೋತ್ಗೆ ಹೆಲ್ಪ್ ಆಗುತ್ತೆ. ಆಮೇಲೆ ಈ ಟೈಪ್ ಆಫ್ ವಿಡಿಯೋಸ್ ಮಾಡಕ್ಕೆ ಬಹಳ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ಕ್ಯೂ ಆರ್ ಕೋಡ್ಗೆ ಎಷ್ಟಾಗುತ್ತೋ ಅಷ್ಟು ಪೇಮೆಂಟ್ ಮಾಡ್ರಿ. 11th ಕ್ವಶನ್, ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಇಫ್ 6, x, 14 ಆರ್ ಇನ್ ಅರ್ಥಮೆಟಿಕ್ ಪ್ರೋಗ್ರೆಷನ್, ದೆನ್ ದ ವ್ಯಾಲ್ಯೂ ಆಫ್ ಎಕ್ಸ್ ಈಸ್. ಸೊ ನೀವು ಒಂದು ಶಾರ್ಟ್ ಕಟ್ ಫಾರ್ಮ್ನ ನೆನ್ಪಿಟ್ಕೊಳ್ರಿ. ಇಫ್ a, b, c ಆರ್ ಇನ್ ಎ ಪಿ, ದೆನ್ b is equal to a plus c by 2. ಇದು ಫಾರ್ಮುಲಾ. ಸೊ ಏನಂತಂದ್ರೆ, 3 ಟರ್ಮ್ಸ್ ಎ ಪಿ ನಲ್ಲಿ ಇದಾವಂತಂದ್ರೆ ಅವಾಗೇನು ಮಿಡಲ್ ಟರ್ಮ್ ಬಂದ್ಬಿಟ್ಟು, ಮಿಡಲ್ ಟರ್ಮ್ ಕಂಡುಹಿಡ್ಬೇಕಂದ್ರೆ ಏನ್ ಮಾಡ್ಬೇಕು, ಫಸ್ಟ್ ಥರ್ಡ್ ಟರ್ಮ್ ನ ಆಡ್ ಮಾಡಿ ಡಿವೈಡ್ ಬೈ 2 ಮಾಡ್ಬಿಟ್ರೆ ನಿಮಗೆ ಮಿಡಲ್ ಟರ್ಮ್ ಸಿಗುತ್ತೆ. ಸೊ ಈಗ ನೀವು ನೋಡಿದ್ರೆ ಅವ್ರು ಕೊಟ್ಟಿರೋದೇನು, 6, x, 4, 14 ಆರ್ ಇನ್ ಎ ಪಿ. ಸೊ ಇದು ಬಿ ಎ ಬಿ ಸಿ. ಸೊ ಫಾರ್ಮುಲಾ ಏನು, b is equal to a plus c by 2. ಸೊ x is equal to 6 plus 14 by 2 ಏನಾಗುತ್ತೆ, 20 by 2, 2 1 2 10. ಸೊ x ವ್ಯಾಲ್ಯೂ 10 ಆಗುತ್ತೆ. ಓಕೆ, ಸೊ ಆಪ್ಷನ್ ಎ ರೈಟ್ ಆನ್ಸರ್. 12th, in an arithmetic progression, if a is equal to 12, b is equal to 24, an is equal to 76, then n is equal to. n ಫೈಂಡ್ ಮಾಡ್ಬೇಕು. an ಫಾರ್ಮ್ ಏನು, a ಪ್ಲಸ್ n ಮೈನಸ್ 1 ಇಂಟು ಡಿ. ಎ ಗೊತ್ತು, ಎನ್ ಎಷ್ಟು ಕೊಟ್ಟಿದ್ದಾರೆ ನೋಡ್ರಿ, 76 ಕೊಟ್ಟಿದ್ದಾರೆ. ಎ ಬಂದ್ಬಿಟ್ಟು 12 ಕೊಟ್ಟಿದ್ದಾನೆ, ಎನ್ ಗೊತ್ತಿಲ್ಲ, ಡಿ ಬಂದ್ಬಿಟ್ಟು 4 ಅಂತ ಕೊಟ್ಟಿದ್ದಾನೆ. ಈಗ ಪ್ಲಸ್ 12 ಈ ಕಡೆ ಬಂದ್ರೆ ಏನಾಗುತ್ತೆ, ಮೈನಸ್ 12 ಆಗುತ್ತೆ. ಈಸ್ ಈಕ್ವಲ್ ಟು n ಮೈನಸ್ 1 ಇಂಟು 4. ಏನಾಗುತ್ತೆ, ಇದು 6 ಅಲ್ಲಿ 2 ಹೋದ್ರೆ 4, 7 ಅಲ್ಲಿ 1 ಹೋದ್ರೆ 6, n ಮೈನಸ್ 1 ಇಂಟು 4 ಈ ಕಡೆ ಬಂದ್ರೆ ಡಿವೈಡ್ ಬೈ 4. 4 1 4, ಎಷ್ಟು ಉಳಿತು, 2, 24, 4 6 24. ಈಗ ಏನ್ ಬಂತು, 16 is equal to n minus 1. ಉಲ್ಟಾ ಬರೆದ್ರೆ n minus 1 is equal to 16, n is equal to 16, minus 1 ಈ ಕಡೆ ಬಂದ್ರೆ ಪ್ಲಸ್ 1, n is equal to 17. ಆಪ್ಷನ್ ಎ ರೈಟ್ ಆನ್ಸರ್. 13th, in an arithmetic progression, if a is equal to minus 7, b is equal to 5, then a12 is equal to. ನಿಮಗೆ ಒಂದು ಶಾರ್ಟ್ ಕಟ್ ಫಾರ್ಮುಲಾ ಏನ್ ಗೊತ್ತಿರ್ಬೇಕಂದ್ರೆ, ನನಗೆ a5 ಬೇಕಂತ ಅನ್ಕೊಳ್ರಿ, ಅದನ್ನ ಏನಂತ ಬರೀಬೋದಂದ್ರೆ a ಪ್ಲಸ್ 5 ಅಲ್ಲಿ 1 ಹೋದ್ರೇನು 4, a ಪ್ಲಸ್ 4d ಅಂತ ಬರಿತೀನಿ. ಅದೇ a6 ಬೇಕನ್ಕೊಳ್ರಿ, a ಪ್ಲಸ್ 6 ಅಲ್ಲಿ 1 ಹೋದ್ರೆ 5, a ಪ್ಲಸ್ 5d ಅಂತ ಬರಿತೀನಿ. ಅದೇ a10 ಬೇಕನ್ಕೊಳ್ರಿ, a ಪ್ಲಸ್ 10 ಅಲ್ಲಿ 1 ಹೋದ್ರೆ 9, a ಪ್ಲಸ್ 9d ಅಂತ ಬರ್ತೀನಿ. ಅದೇ ರೀತಿ ನನಗೆ ಈಗ a12 ಬೇಕಂದ್ರೆ ಏನ್ ಬರ್ತೀನಿ, a12 ಅಂದ್ರೆ a ಪ್ಲಸ್ 12 ಅಲ್ಲಿ 1 ಹೋದ್ರೆ 11, a ಪ್ಲಸ್ 11d. a ಬಂದ್ಬಿಟ್ಟು ಮೈನಸ್ 7, 11d ವ್ಯಾಲ್ಯೂ ಏನು 5. ಸೊ ಏನಾಗುತ್ತೆ, ಈಗ ಒಂದ್ ನಿಮಿಷ, ಈಗ ಮೈನಸ್ 7 ಪ್ಲಸ್ 11 5 55. ಸೊ ಗ್ರೇಟರ್ ನಂಬರ್ಸ್ ಏನಾಗ್ತೀನಿ, 55 ಅಲ್ಲಿ 7 ಹೋದ್ರೆ ಏನಾಗುತ್ತೆ 48 ಆಗುತ್ತೆ. ಸೊ a12 ಬಂದು 48. ಆಪ್ಷನ್ ಎ ರೈಟ್ ಆನ್ಸರ್.
14th question. If the first term of an arithmetic progression is m, so first term ಅಂದ್ರೆ a value m ಅಂತ ಕೊಟ್ಟಿದ್ದಾನೆ, and the common difference is 3. Okay, common difference ಏನು ಕೊಟ್ಟಿದ್ದಾನೆ? Common difference 3 ಅಂತ ಕೊಟ್ಟಿದ್ದಾನೆ. Then the 10th term of the progression is, so 10th term ಅಂದ್ರೆ nothing but a10 ಕೇಳ್ತಾ ಇದ್ದಾನೆ. ನಾನು ಆಲ್ರೆಡಿ ಹೇಳಿದೆ ಶಾರ್ಟ್ಕಟ್ ಏನು, a10 ಏನಂತ ಬರೀಬಹುದು, a ಪ್ಲಸ್ 10 ಅಲ್ಲಿ 1 ಹೋದ್ರೆ ಎಷ್ಟು, 10 ಅಲ್ಲಿ 1 ಹೋದ್ರೆ 9, a ಪ್ಲಸ್ 9d ಅಂತ ಬರೀಬಹುದು. ಈಗ a ಇದ್ದಲ್ಲಿ m ಹಾಕ್ರಿ, 9 ಇಂಟು d ಇದ್ದಲ್ಲಿ 3 ಹಾಕ್ರಿ. ಸೊ m ಪ್ಲಸ್ 9 3 ಜಾ 27, a10 10th ಟರ್ಮ್ ಏನಾಗುತ್ತೆ, m ಪ್ಲಸ್ 27 ಆಗುತ್ತೆ. ಆಪ್ಷನ್ ಡಿ ರೈಟ್ ಆನ್ಸರ್. 15th question. If 2p plus 1, 13, 5p minus 3 are three consecutive terms of an arithmetic progression, then the value of p is. So, ನಾನು ನಿಮಗೆ ಶಾರ್ಟ್ಕಟ್ ಫಾರ್ಮುಲಾ ಏನು ಹೇಳಿದೆ, ಎ ಬಿ ಸಿ ಎ ಪಿ ಅಲ್ಲಿ ಇದ್ರೆ ಫಾರ್ಮುಲಾ ಏನಂತ ಬರೀಬಹುದು, 3 ಟರ್ಮ್ಸ್ ಎ ಪಿ ಅಲ್ಲಿ ಇದಾವೆ ಅಂದ್ರೆ ಫಾರ್ಮುಲಾ ಏನ್ ಬರೀಬಹುದು, ಬಿ ಇಸ್ ಈಕ್ವಲ್ ಟು ಎ ಪ್ಲಸ್ ಸಿ ಬೈ 2 ಅಂತ ಬರೀಬಹುದು. ಈಗ ಬಿ ಬಂದ್ಬಿಟ್ಟು 13, ಎ ಬಂದ್ಬಿಟ್ಟು 2p plus 1 ಪ್ಲಸ್ ಸಿ ಬಂದ್ಬಿಟ್ಟು ಏನಿದೆ 5p minus 3 ಇದೆ, ಹೋಲ್ ಡಿವೈಡೆಡ್ ಬೈ 2. ಸೊ ಈಗ ಡಿವೈಡ್ ಬೈ 2 ಇರೋದು ಹಾಕೊಡೋದ್ರೆ ಏನಾಗುತ್ತೆ, ಇಂಟು ಆಗುತ್ತೆ, ಇಸ್ ಈಕ್ವಲ್ ಟು ಈಗ ಏನು ಉಳಿತು ನೋಡ್ರಿ, 2p plus 1 ಪ್ಲಸ್ 5p minus 3 ಆಗುತ್ತೆ. 13 2 ಜಾ 26, 2p plus 5p 7p. ಓಕೆ, ಒಂದು ಪ್ಲಸ್ ಮೈನಸ್ ಇದ್ದಾಗ ಏನ್ ಮಾಡ್ಬೇಕು, ಗ್ರೇಟರ್ ನಂಬರ್ ಸೈನ್ ಹಾಕ್ಬಿಟ್ಟು ಸಬ್ಟ್ರಾಕ್ಟ್ ಮಾಡ್ಬೇಕು. 3 ಅಲ್ಲಿ 1 ಹೋದ್ರೆ 2. ಸೊ ಇವಾಗ ಉಲ್ಟಾ ಬರೆದ್ರೆ 7p minus 2 is equal to 26. 7p is equal to minus 2 ಹಾಕೊಂಡೋದ್ರೆ ಪ್ಲಸ್ 2 ಆಗುತ್ತೆ. 7p is equal to 28. ಸೊ p is equal to 28 divided by into 7 ಈ ಕಡೆ ಬಂದ್ರೆ ಡಿವೈಡ್ ಬೈ 7. 7 1 ಜಾ 7 4 ಜಾ p is equal to 4 ಅಂತ ಗೊತ್ತಾಯ್ತು. ಸೊ ಆಪ್ಷನ್ ಎ ರೈಟ್ ಆನ್ಸರ್. 16th question. ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಈ 4, x1, x2, 22, 28 are in the arithmetic progression, then the value of x1, x2 respectively is. Okay, ಸೊ ನಿಮಗೆ ಒಂದು ಬೇಸಿಕ್ ಏನ್ ಗೊತ್ತಿರ್ಬೇಕಂದ್ರೆ, ಸೊ ಇಲ್ಲಿ ಏನಿದೆ a1, a2, a3, a4, a5. ಓಕೆ, ಸೊ ಈಗ ನೀವು ನೋಡಿದ್ರೆ 5 ಟರ್ಮ್ ಇದಾವೆ, a5 ತಗೊಂಡಿ. ಈಗ ನಮಗೆ ಏನ್ ಗೊತ್ತಿರ್ಬೇಕಂದ್ರೆ ಡಿ ಫಾರ್ಮುಲಾ ಯಾವಾಗಲೂ a2 ಮೈನಸ್ a1 ಇರ್ಬೇಕಂತ ಏನಿಲ್ಲ. ಡಿ ಫಾರ್ಮುಲಾ a3 ಮೈನಸ್ a2 ಬರೀಬಹುದು, a4 ಮೈನಸ್ a3 ಇರ್ಬೋದು, ಇಲ್ಲ ಅಂತಂದ್ರೆ a5 ಮೈನಸ್ a4 ಏನಾದ್ರೂ ಇರ್ಬೋದು. ಸೊ ನನಗೆ a4 a5 ಗೊತ್ತಿರೋದ್ರಿಂದ ಈ ಫಾರ್ಮುಲಾ ಏನಾಗ್ತೀನಿ ನಾನು, a5 ಮೈನಸ್ a4 ಅಂತ ಹಾಕ್ತೀನಿ. ಸೊ ಅವಾಗ ಏನಾಗುತ್ತೆ 28 ಮೈನಸ್ 22. ಸೊ ಡಿ ವ್ಯಾಲ್ಯೂ ಏನು 6 ಅಂತ ಗೊತ್ತಾಯ್ತು. ಡಿ ವ್ಯಾಲ್ಯೂ 6 ಅಂತ ಗೊತ್ತು. ಈಗ ಎ ವ್ಯಾಲ್ಯೂ ಏನು 4 ಅಂತ ಗೊತ್ತು. ಓಕೆ, ಸೊ ಈಗ ನೀವು ನೋಡಿದ್ರೆ ಇದನ್ನ ಅರೇಂಜ್ ಮಾಡ್ಬಿಡ್ತೀನಿ ಇವಾಗ. ಓಕೆ, ಸೊ ಈಗ x1 ಅಂದ್ರೆ a2 ಅಂದ್ರೆ ಏನು, a ಪ್ಲಸ್ 1d ಅಂತ ಬರೀಬಹುದು. ಈಗ ನನಗೆ a2 ಬೇಕು, a3 ಬೇಕು. a3 ಬಂದ್ಬಿಟ್ಟು a ಪ್ಲಸ್ 2d ಅಂತ ಬರೀಬಹುದು. ಈಗ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ a ಬಂದು 4, 1 ಇಂಟು d ಬಂದು 6, 6 1 ಜಾ 6 ಪ್ಲಸ್ 4 10, a2 ಬಂದು 10. a2 ಅಂದ್ರೆ ನಥಿಂಗ್ ಬಟ್ x1 ವ್ಯಾಲ್ಯೂ 10, a3 ಬಂದ್ಬಿಟ್ಟು ನಥಿಂಗ್ ಬಟ್ ಏನು x2 ಅಂತ ಕೊಟ್ಟಿದ್ದಾರೆ. a ಬಂದ್ಬಿಟ್ಟು 4, 2 ಇಂಟು d ಬಂದ್ಬಿಟ್ಟು 6, 2 6 ಜಾ 12, 12 ಪ್ಲಸ್ 4 16. ಸೊ 10, 16. ಸೊ ಆಪ್ಷನ್ ಎ ರೈಟ್ ಆನ್ಸರ್. ಓಕೆನಾ. 17th question. There are 20 terms in an arithmetic progression. So there are 20 terms ಅಂದ್ರೆ n ವ್ಯಾಲ್ಯೂ 20 ಅಂತ ಕೊಟ್ಟಿದ್ದಾರೆ. ಓಕೆ, if the first term is 2, ಫಸ್ಟ್ ಟರ್ಮ್ 2 ಅಂತ ಕೊಟ್ಟಿದ್ದಾರೆ. ಓಕೆ, ಸಾರಿ, ಫಸ್ಟ್ ಟರ್ಮ್ ಅಂದ್ರೆ a ವ್ಯಾಲ್ಯೂ ಕೊಟ್ಟಿದ್ದಾರೆ, a ವ್ಯಾಲ್ಯೂ ಏನು 2 ಅಂತ ಕೊಟ್ಟಿದ್ದಾರೆ. ಅಂಡ್ ದ ಲಾಸ್ಟ್ ಟರ್ಮ್ ಇಸ್ 78. ಲಾಸ್ಟ್ ಟರ್ಮ್ ಅಂದ್ರೆ a ಏನ್ ಕೊಟ್ಟಿದ್ದಾರೆ, ಎಷ್ಟು 78 ಕೊಟ್ಟಿದ್ದಾರೆ. ದೆನ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್ ಈಸ್. ಓಕೆ, ಸೊ ಅರ್ಥಮೆಟಿಕ್ ಪ್ರೋಗ್ರೆಷನ್ ಕೇಳ್ತಾ ಇದ್ದಾರೆ. ಸೊ ಅರ್ಥಮೆಟಿಕ್ ಪ್ರೋಗ್ರೆಷನ್ ಬೇಕಂತ ನನಗೆ ಟಿ ವ್ಯಾಲ್ಯೂ ಗೊತ್ತಿರ್ಬೇಕು ಫಸ್ಟ್. ಓಕೆ, ಸೊ ನಾನು ಇವಾಗ ಏನ್ ಮಾಡ್ತೀನಿ, ಎ ಎನ್ ಫಾರ್ಮುಲಾ ಅಪ್ಲೈ ಮಾಡ್ತೀನಿ. ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎ ಎನ್ 78, ಎ ಬಂದ್ಬಿಟ್ಟು 2, ಎನ್ 20 ಮೈನಸ್ 1 ಇಂಟು ಡಿ. ಈಗ 78 ಪ್ಲಸ್ 2 ಈ ಕಡೆ ಬಂದ್ರೆ ಮೈನಸ್ 2 ಇಸ್ ಈಕ್ವಲ್ ಟು 20 ಮೈನಸ್ 1, ಸಾರಿ ಏನಾಗುತ್ತೆ ಇದು 19 ಡಿ ಆಗುತ್ತೆ. 20 ಅಲ್ಲಿ 1 ಹೋದ್ರೆ 19, 19 ಡಿ ಆಗುತ್ತೆ. 76 ಇಸ್ ಈಕ್ವಲ್ ಟು 19 ಡಿ. ಇದನ್ನ ಉಲ್ಟಾ ಬರೆದ್ರೆ 19 ಡಿ ಇಸ್ ಈಕ್ವಲ್ ಟು
76. D is equal to 76 into 19 ಈ ಕಡೆ ಬಂದ್ರೆ ಡಿವೈಡ್ ಬೈ 19. 19 1 ಜಾ 19 4 ಜಾ. D is equal to 4. So AP is given by ಏನು? AP ಯಾವ ತರ ಬರಿತೀವಿ ನಾವು? AP is given by A plus D, A plus 2D, A plus 3D. ಈ ತರ ನಾವು ಬರಿತೀವಿ. AP ಜನರಲ್ AP ಈ ತರ. A ವ್ಯಾಲ್ಯೂ ಏನಿದೆ? 2 ಇದೆ. 2 plus D ವ್ಯಾಲ್ಯೂ 4. 2 plus 2 into D ವ್ಯಾಲ್ಯೂ 4. A ವ್ಯಾಲ್ಯೂ 2. 3 into D ವ್ಯಾಲ್ಯೂ ಏನು? 4. ಸೊ ಏನಾಯ್ತು? 2 2 plus 4 6. 2 4 ಜಾ 8, 8 plus 2 10. ಓಕೆ, ಇದು 10 ಆಯ್ತು. 3 4 ಜಾ 12, 12 plus 2 14. So 2 6 10 14. So option C right answer. 18th question. The nth term of the progression. Okay, nth term ಅಂದ್ರೆ ನಥಿಂಗ್ ಬಟ್ an ಕೇಳ್ತಾ ಇದ್ದಾರೆ. ಓಕೆ, ಸೊ an ಕೇಳ್ತಾ ಇದ್ದಾರೆ. ಓಕೆ, ಸೊ ಈಗ ನೋಡ್ರಿ ನಾವ್ ಏನ್ ಮಾಡ್ಬೇಕಂದ್ರೆ ಏನ್ ಫಾರ್ಮ್ ಏನು? a ಪ್ಲಸ್ n ಮೈನಸ್ 1 ಇಂಟು ಡಿ. ಸೊ ಫಸ್ಟ್ ಟರ್ಮ್ ನಥಿಂಗ್ ಬಟ್ a ಅಂತ ತಗೊಂತೀವಿ. ಡಿ ಬಂದ್ಬಿಟ್ಟು ಫಾರ್ಮ್ ಏನು? a2 ಮೈನಸ್ a1. ಸೊ ಇದು a1, ಇದು a2. 7 ಮೈನಸ್ 3 ಏನಾಗುತ್ತೆ? 4 ಆಗುತ್ತೆ. ಓಕೆ, ಸೊ ಈಗ ಸಬ್ಸ್ಟಿಟ್ಯೂಟ್ ಮಾಡ್ರಿ. an ಇಸ್ ಈಕ್ವಲ್ ಟು a ವ್ಯಾಲ್ಯೂ ಏನು? 3. n ಮೈನಸ್ 1 ಇಂಟು ಡಿ ವ್ಯಾಲ್ಯೂ ಏನು? 4. ಸೊ 3 ಪ್ಲಸ್ 4 ಇಂಟು n 4n ಪ್ಲಸ್ ಇಂಟು ಮೈನಸ್ ಮೈನಸ್ 4 1 ಜಾ 4. ಸೊ ಏನಾಗುತ್ತೆ? an ಇಸ್ ಈಕ್ವಲ್ ಟು ಫಸ್ಟ್ n ಇರೋದು ಬರ್ದ್ಬಿಡ್ತೀನಿ. ಒಂದು ಪ್ಲಸ್ ಮೈನಸ್ ಇದ್ದಾಗ ಏನ್ ಮಾಡ್ಬೇಕು ನೋಡ್ರಿ ಇಲ್ಲಿ? ಒಂದು ಪ್ಲಸ್ ಮೈನಸ್ ಇದ್ದಾಗ ನಾವೇನ್ ಮಾಡ್ಬೇಕು? ಗ್ರೇಟರ್ ನಂಬರ್ ಸೈನ್ ಹಾಕ್ಬಿಟ್ಟು ಸಬ್ಟ್ರಾಕ್ಟ್ ಮಾಡ್ರಿ. 4 ಅಲ್ಲಿ 3 ಹೋದ್ರೆ ಎಷ್ಟು? 1. ಸೊ ಏನ್ ಬಂದ್ಬಿಟ್ಟು 4n ಮೈನಸ್ 1. ಸೊ ಆಪ್ಷನ್ ಎ ರೈಟ್ ಆನ್ಸರ್. 19th question. The formula to find the sum of all terms of arithmetic progression with first term a and the last term l. ಸೊ ಫಸ್ಟ್ ಟರ್ಮ್ ಎ ಅಂತ ಕೊಟ್ಟಿದ್ದಾರೆ. ಲಾಸ್ಟ್ ಟರ್ಮ್ ಏನಂತ ತಗೋಬೇಕು? ಲಾಸ್ಟ್ ಟರ್ಮ್ ಅಂದ್ರೆ ಎ ಎನ್ ನ ಎಲ್ ಅಂತ ತಗೋಬೇಕು. ಓಕೆ, ಸೊ ನಮಗೆ ಫಾರ್ಮುಲಾ ಏನ್ ಗೊತ್ತು? ಎಸ್ ಎನ್ ಇಸ್ ಈಕ್ವಲ್ ಟು n ಬೈ 2 ಇಂಟು ಎ ಪ್ಲಸ್ ಎ ಎನ್ ಅಂತ ಗೊತ್ತು. ಓಕೆ, ಸೊ ಈಗ ಎ ಎನ್ ಇದ್ದಲ್ಲಿ ಏನ್ ಹಾಕಂತ ಹೇಳಿದಾನೆ? ಎಲ್ ಅಂತ ಹಾಕಂತ ಹೇಳಿದಾನೆ. n ಬೈ 2 ಎ ಇದ್ದಲ್ಲಿ ಎ ಎನ್ ಇದ್ದಲ್ಲಿ ಎಲ್ ಹಾಕ್ರಿ. ಓಕೆ, ಸೊ ಇದು ಬಂದ್ಬಿಟ್ಟು ಫಾರ್ಮುಲಾ. ಸೊ ಯಾವ್ದಿದೆ ನೋಡ್ರಿ? ಆಪ್ಷನ್ ಎ ರೈಟ್ ಆನ್ಸರ್. 20th question. ಇಲ್ಲಿ ನೋಡ್ರಿ ಇದೊಂಥರ ಟ್ರಿಕ್ಕಿ ಇದೆ. ಇಫ್ an sn and sn minus 1 represent nth term, sum of first n terms and sum of first n minus 1 terms of an arithmetic progression respectively, then the correct relation among the following is. ಸೊ ನಿಮಗೆ ಒಂದು ಬೇಸಿಕ್ ಗೊತ್ತಿರಲಿ. ಈಗ ನನಗೆ ಸೆಕೆಂಡ್ ಟರ್ಮ್ ಬೇಕಂದ್ರೆ ನಾನು ಏನ್ ಬರಿಬಹುದು ಅಂದ್ರೆ s2 ಮೈನಸ್ s1 ಅಂತ ಬರಿಬಹುದು. ಅದೇ ಥರ್ಡ್ ಟರ್ಮ್ ಬೇಕಂದ್ರೆ s3 ಮೈನಸ್ s2. ಅದೇ ನನಗೆ ಫೋರ್ತ್ ಟರ್ಮ್ ಬೇಕಂದ್ರೆ s4 ಮೈನಸ್ s3 ಮಾಡಿದ್ರೆ ಫೋರ್ತ್ ಟರ್ಮ್ ಬರುತ್ತೆ. ಅದೇ 10th ಟರ್ಮ್ ಬೇಕಂದ್ರೆ s10 ಮೈನಸ್ s9 ಮಾಡಬೇಕು. ಅದೇ ರೀತಿ ನನಗೆ an ಬೇಕಂತಂದ್ರೆ ಏನ್ ಮಾಡ್ತೀನಿ ನಾನು? an ಈಗ ನಾರ್ಮಲ್ ಆಗಿ ಏನಿತ್ತು? a10 ಬೇಕಂದ್ರೆ s10 ಮೈನಸ್ s9. ಸೊ a10 ಬೇಕಂದ್ರೆ s10 ಮೈನಸ್. ಸೊ an ಬೇಕಂದ್ರೆ ನಾನೇನ್ ಮಾಡ್ಬೇಕು? sn ಮೈನಸ್. ಈಗ ಇಲ್ಲಿ ಏನಾಗಿದೆ ನೋಡ್ರಿ, ಇಲ್ಲಿ 10 ಇದೆ, ಇಲ್ಲಿ ಏನಾಗಿದೆ 9 ಆಗಿದೆ, ಅಂದ್ರೆ 1 ಕಡಿಮೆ ಆಗಿದೆ. ಸೊ ಇಲ್ಲಿ n ತಗೊಂಡ್ರೆ 1 ಕಡಿಮೆ ಮಾಡ್ಬೇಕು. ಏನ್ ಮಾಡ್ಬೇಕು? n ಇರೋದು ಏನಾಗಬೇಕು? n ಮೈನಸ್ 1 ಆಗ್ಬೇಕು. ಇದು ಒಂದು ಫಾರ್ಮುಲಾ. ಓಕೆ, ಬಟ್ ಇಲ್ಲಿ ಎಲ್ಲ ನೀವು ನೋಡಿದ್ರೆ ಓಕೆ, ಸೊ ಇಲ್ಲಿ ಯಾವ ಫಾರ್ಮುಲಾ ಇದೆನಾ? ಇಲ್ಲಿದೆ ನೋಡ್ರಿ. ಆಪ್ಷನ್ ಬಿ ಬಂದ್ಬಿಟ್ಟು ರೈಟ್ ಆನ್ಸರ್. ನಿಮಗೆ ನನ್ನ ಟೀಚಿಂಗ್ ಇಷ್ಟ ಆದ್ರೆ ಈ QR ಕೋಡ್ಗೆ ಪೇಮೆಂಟ್ ಮಾಡ್ರಿ. ಐದರ್ 100 rupees, 200, 300 ಅಥವಾ 500 ಅಥವಾ ನಿಮಗೆ ಎಷ್ಟಾಗುತ್ತೋ ಅಷ್ಟು ಪೇ ಮಾಡ್ರಿ. ನಾನು ಆಲ್ಮೋಸ್ಟ್ 1700 ವಿಡಿಯೋಸ್ ಮಾಡಿದ್ದೀನಿ, ಬಹಳ ಎಫರ್ಟ್ ಹಾಕಿದ್ದೀನಿ. ನನ್ನ ಎಫರ್ಟ್ ನಿಮ್ಗೆ ಇಷ್ಟ ಆದ್ರೆ ಈ QR ಕೋಡ್ಗೆ ನಿಮಗೆ ಎಷ್ಟಾಗುತ್ತೋ ಅಷ್ಟು ಪೇಮೆಂಟ್ ಮಾಡ್ರಿ. ಅದರಿಂದ ನನ್ನ ಚಾನಲ್ ಗ್ರೋತ್ಗೆ ಹೆಲ್ಪ್ ಆಗುತ್ತೆ. ಆಮೇಲೆ ಈ ಟೈಪ್ ಆಫ್ ವಿಡಿಯೋಸ್ ಮಾಡಕ್ಕೆ ಬಹಳ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೋಸ್ಕರ ಈ QR ಕೋಡ್ಗೆ ಎಷ್ಟಾಗುತ್ತೋ ಅಷ್ಟು ಪೇಮೆಂಟ್ ಮಾಡ್ರಿ. ನನ್ನ ಟೀಚಿಂಗ್ ಇಷ್ಟ ಆದ್ರೆ ನನ್ನ ವಾಟ್ಸಪ್ ಚಾನಲ್ ಜಾಯ್ನ್ ಆಗ್ರಿ. ಆ ಲಿಂಕ್ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಆ ಲಿಂಕ್ ನ ಪ್ರೆಸ್ ಮಾಡ್ಬಿಟ್ಟು ನೀವು ನನ್ನ ವಾಟ್ಸಪ್ ಚಾನಲ್ ಜಾಯ್ನ್ ಆಗ್ರಿ. ಅದರಿಂದ ಅಡ್ವಾಂಟೇಜ್ ಏನಂದ್ರೆ ನಿಮಗೆ ಎಲ್ಲ ವಿಡಿಯೋ ಲಿಂಕ್ ಅದ್ರಲ್ಲಿ ಸಿಗುತ್ತೆ.
ಆಮೇಲೆ ಇಂಪಾರ್ಟೆಂಟ್ ವಿಡಿಯೋಸ್ ಬಂದಿರೋದು, ರೀಸೆಂಟ್ ವಿಡಿಯೋಸ್ ಬಂದಿರೋದು ಲಿಂಕ್ ಎಲ್ಲ ನಿಮ್ಗೆ ಇಮಿಡಿಯೇಟ್ ಆಗಿ ಸಿಗುತ್ತೆ. ಸೊ ಅದಕ್ಕೋಸ್ಕರ ನನ್ನ ವಾಟ್ಸ್ಆಪ್ ಚಾನಲ್ ಜಾಯ್ನ್ ಆಗ್ರಿ. ಆಮೇಲೆ ನನ್ನ ಚಾನಲ್ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ. ಸೊ ದಟ್ ಎಕ್ಸಾಮ್ ಟೈಮಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಅರ್ಥಮೆಟಿಕ್ ಪ್ರೋಗ್ರೆಷನ್ದು ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ MCQ 1 ಮಾರ್ಕ್, 2 ಮಾರ್ಕ್, 4 ಮಾರ್ಕ್ದು ಎಲ್ಲ ಇಂಪಾರ್ಟೆಂಟ್ ಕ್ವಶನ್ ಸಾಲ್ವ್ ಮಾಡ್ಬಿಟ್ಟು ಆ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅದನ್ನ ನೀವು ರೆಫರ್ ಮಾಡ್ರಿ.